ಗುಡ್ ಈವ್ನಿಂಗ್ ಕರ್ನಾಟಕ. ನಿಮ್ಮೂರಿನ ತಾಜಾ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. 3 ವರ್ಷಗಳ ಹಿಂದೆ ಮೃತಪಟ್ಟಿದ್ದ 77 ವರ್ಷದ ಟಿಬೆಟ್ ಧರ್ಮಗುರು ಧ್ರುಬಾಂಗ್ ಪದ್ಮನಾಭ ರಿಂಪೋಚೆ ಅವರ ಅಂತ್ಯಕ್ರಿಯೆ ಬೈಲುಕುಪ್ಪೆಯಲ್ಲಿ ನೆರವೇರಿಸಲಾಯಿತು. ಟಿಬೆಟ್ ಸಂಪ್ರದಾಯದಂತೆ ಲಾಮಾಗಳನ್ನು ಸುರಕ್ಷಿತವಾಗಿ ಇರಿಸಲಾಗಿದ್ದ ಧರ್ಮಗುರುವಿನ ಮೃತದೇಹವನ್ನು ಹೊರತೆಗೆದು ಟಿಬೆಟ್ ಸಂಪ್ರದಾಯದಂತೆ ಶವಯಾತ್ರೆ ನಡೆಸಿದರು. ಲಾಮಾಗಳು ಪಲೆಯೂಲ್ನ 11ನೇ ಪೀಠಾಧೀಶರಿಗೆ ಅಗ್ನಿಸ್ಪರ್ಶ ಮಾಡುವ ಮೂಲಕ ಸ್ವರ್ಣ ಮಂದಿರದ ಬಳಿಯಲ್ಲಿ ಅಂತಿಮ ವಿಧಿವಿಧಾನ ನಡೆಯಿತು. ಪುಕ್ಕಟೆ ಜಮೀನು ಕಂಡ್ರೆ ಸಾಕು, ಬೇಲಿ ಸುತ್ತೋ ಮಂದಿಗೇನು ಕಮ್ಮಿ ಇಲ್ಲ. ಹೀಗೆ ಕಾಫಿನಾಡಲ್ಲಿ ಒಬ್ಬ ಆಸಾಮಿ ಬರೋಬ್ಬರಿ 15 ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಭರ್ಜರಿ ಕಾಫಿ ತೋಟ ಮಾಡಿದರು. ಆದರೆ ಕೋರ್ಟ್ನ ಆರ್ಡರ್ ಒತ್ತುವರಿ ಮಾಡಿಕೊಂಡ ಮಹಾನುಭಾವನಿಗೆ ತಿರುಗುಬಾಣವಾಗಿದೆ. ಹಚ್ಚ ಹಸಿರ ಮರಗಳ ಸಾಲು, ಸಮೃದ್ಧವಾಗಿ ಬೆಳೆದು ನಿಂತ ಕಾಫಿ ತೋಟ, ಫಸಲು ನೀಡಲು ಆರಂಭಿಸಿದ್ದ ಕಾಫಿ ಗಿಡಗಳು ಕ್ಷಣಾರ್ಧದಲ್ಲೇ ಮಣ್ಣು ಪಾಲಾದವು. ಅರೆರೆ, ಇವರಿಗೇನಾಗಿದೆ ಅನ್ಕೋಬೇಡಿ, ಹೇಳಿ ಕೇಳಿ ಇದು ಅರಣ್ಯ ಭೂಮಿ. ಹಾಗಾಗಿಯೇ ಅರಣ್ಯಾಧಿಕಾರಿಗಳು ಒತ್ತುವರಿಯಾಗಿದ್ದ ಜಾಗವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು. ಅಂದಹಾಗೆ ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸಾರಗೋಡು ಮೀಸಲು ಅರಣ್ಯ ಪ್ರದೇಶ. 10 ವರ್ಷಗಳಿಂದ ಬಸನಿ ಗ್ರಾಮದ ನಾರಾಯಣಗೌಡ ಎಂಬುವರು ಒತ್ತುವರಿ ಮಾಡಿಕೊಂಡಿದ್ರು. ವಿಚಾರಣೆ ಬಳಿಕ ಹೈಕೋರ್ಟ್ ಈ ಭೂಮಿಯನ್ನ ವಶಪಡಿಸಿಕೊಳ್ಳುವಂತೆ ಆದೇಶಿಸಿತು. 2011ರಲ್ಲಿ ಪ್ರಕರಣ ಇತ್ಯರ್ಥ ಆದ ಪ್ರಕಾರ ನಾವು ಇಂದು ಇದರ ಈ ಒಂದು 15 ಎಕರೆ ಅವರು ಏನು ಒತ್ತುವರಿ ಮಾಡಿದರೆ ಆ ಪ್ರದೇಶನ ಖುಲ್ಲಾಪಡಿಸಲಿಕ್ಕೆ ಇವತ್ತು ನಾವು ಕ್ರಮ ಕೈಗೊಂಡು ಈಗ ಫಿಸಿಕಲ್ ಎವಿಕ್ಷನನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಕೋರ್ಟ್ ಆದೇಶ ಕೈ ಸೇರುತ್ತಿದ್ದಂತೆಯೇ ಅರಣ್ಯಾಧಿಕಾರಿಗಳು, ಪೊಲೀಸರು ಮತ್ತು ಕಂದಾಯ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ನಡೆಯಿತು. 15 ಎಕರೆಯಲ್ಲಿ ಬೆಳೆದಿದ್ದ 9,000 ಕಾಫಿ ಗಿಡಗಳು, 1,000 ಮೆಣಸಿನ ಬಳ್ಳಿ ಹಾಗೂ 1,000 ಸಿಲ್ವರ್ ಮರಗಳನ್ನು ಬುಡ ಸಮೇತ ಕತ್ತರಿಸಿದ್ರು. ಆದರೆ ತೋಟದ ಮಾಲೀಕ ಮಾತ್ರ ತಮಗೆ ಅನ್ಯಾಯವಾಗಿದೆ ಅಂತಾರೆ. ಕಂಪ್ಲೀಟ್ ಆಗಿ ಕಾನೂನಿನ ಉಲ್ಲಂಘನೆ. ಯಾವುದೇ ಆದೇಶ ಮಾಡಿದರೆ 30 ದಿವಸ ಅವಕಾಶ ಕೊಡಬೇಕಾಗಿರೋದು ಫಾರೆಸ್ಟ್ ಆ್ಯಕ್ಟಲ್ಲೇ ಇದೆ. ಫಾರೆಸ್ಟ್ ಆ್ಯಕ್ಟಲ್ಲಿ ಅಪೀಲ್ ಮಾಡೋಕ್ಕೆ ಯಾವುದೇ ಆದೇಶ ಮಾಡಿದರೆ 30 ದಿವಸ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಕಾನೂನು ಇದ್ದರೂ ಕಾನೂನನ್ನ ಉಲ್ಲಂಘನೆ ಮಾಡಿ ಇವಾಗ ತೆರವು ಕಾರ್ಯಾಚರಣೆ ಮಾಡ್ತಾಯಿದ್ರೆ ನಮ್ಮದು ಸುಮಾರು 15 ಎಕರೆ ತೋಟನ ಈಗಾಗಲೇ ಕೆಲಸ ಶುರು ಮಾಡ್ಯಾರೆ. ಅದು ನಂಗೆ ಭಾರಿ ಅನ್ಯಾಯ ಆಗಿದೆ. ಒಟ್ಟಾರೆ ಭೂಮಿ ಒತ್ತುವರಿ ಮಾಡಿಕೊಳ್ಳುವವರಿಗೆ ಇದೊಂದು ಪಾಠವೇ ಸರಿ. ಇನ್ನು ಮುಂದಾದರೂ ಭೂಮಿ ಒತ್ತುವರಿ ಮಾಡಿಕೊಳ್ಳುವವರಿಗೆ ಇದು ಎಚ್ಚರಿಕೆಯ ಕರೆಗಂಟೆಯಾಗಲಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆ ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ ನಂತರ ಗುಡ್ ಈವ್ನಿಂಗ್ ಕರ್ನಾಟಕ ಮತ್ತೆ ಮುಂದುವರಿಯುತ್ತೆ.